ನಮಸ್ಕಾರ ವೀಕ್ಷಕರೇ, ಜಿಕೆನಲ್ಲಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ಅತಿ ಉದ್ದದ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗೋದಾವರಿ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ. ಗಂಗಾ ನದಿಯು ಭಾರತದ ಒಂದು ಪ್ರಮುಖ ನದಿಯಾಗಿದ್ದು ಇದು ಹಿಮಾಲಯದಿಂದ ಉಗಮಿಸಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಇದು ಹಿಂದೂ ಧರ್ಮದಲ್ಲಿ ಪವಿತ್ರ ನದಿಯಾಗಿ ಪರಿಗಣಿಸಲ್ಪಟ್ಟಿದೆ. ಎರಡನೆಯ ಪ್ರಶ್ನೆ, ಭೂಮಿಯ ಅತ್ಯಂತ ಒಳಗಿನ ಪದರದ ಹೆಸರೇನು? ಆಪ್ಷನ್ ಎ ಭೂತಲ, ಆಪ್ಷನ್ ಬಿ ಮ್ಯಾಂಟಲ್, ಆಪ್ಷನ್ ಸಿ ಕೋರ್, ಆಪ್ಷನ್ ಡಿ ಲಿಥೋಸ್ಪಿಯರ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಕೋರ್. ಭೂಮಿಯ ಅತ್ಯಂತ ಒಳಗಿನ ಪದರವನ್ನು ಕೋರ್ ಎಂದು ಕರೆಯಲಾಗುತ್ತದೆ. ಇದು ಮುಖ್ಯವಾಗಿ ಕಬ್ಬಿಣ ಮತ್ತು ನಿಕ್ಕಲ್ ನಿಂದ ಕೂಡಿದೆ. ಇದು ಭೂಮಿಯ ಕೇಂದ್ರದಲ್ಲಿದ್ದು ಅತ್ಯಂತ ಬಿಸಿಯಾದ ಪದರವಾಗಿದೆ. ಮೂರನೆಯ ಪ್ರಶ್ನೆ, ನೈಋತ್ಯ ಮಾರುತ ಯಾವ ಋತುವಿನಲ್ಲಿ ಬೀಸುತ್ತದೆ? ಆಪ್ಷನ್ ಎ ಚಳಿಗಾಲ, ಆಪ್ಷನ್ ಬಿ ಬೇಸಿಗೆ ಕಾಲ, ಆಪ್ಷನ್ ಸಿ ಮಳೆಗಾಲ, ಆಪ್ಷನ್ ಡಿ ಶರದ್ ಋತು. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಮಳೆಗಾಲ. ನೈಋತ್ಯ ಮಾರುತ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಬೀಸುತ್ತದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಿಂದ ತೇವಾಂಶವನ್ನು ಸಾಗಿಸಿ ಭಾರತದ ನೈಋತ್ಯ ಕರಾವಳಿಯಿಂದ ಮಳೆಯನ್ನು ತರುತ್ತದೆ. ನಾಲ್ಕನೆಯ ಪ್ರಶ್ನೆ, ಉಷ್ಣವಲಯ ಯಾವ ರೀತಿಯ ಹವಾಮಾನ ಹೊಂದಿರುತ್ತದೆ? ಆಪ್ಷನ್ ಎ ಶೀತ ವಾತಾವರಣ, ಆಪ್ಷನ್ ಬಿ ಸಮಶೀತೋಷ್ಣ, ಆಪ್ಷನ್ ಸಿ ಹೆಚ್ಚು ಬಿಸಿಲು ಮತ್ತು ಮಳೆಯುಳ್ಳ, ಆಪ್ಷನ್ ಡಿ ಬಿಸಿಲಿಲ್ಲದ ತಂಪು ವಾತಾವರಣ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚು ಬಿಸಿಲು ಮತ್ತು ಮಳೆಯುಳ್ಳ. ಉಷ್ಣವಲಯದ ಹವಾಮಾನವು ಸಮಭಾಜಕ್ಕೆ ಹತ್ತಿರದಲ್ಲಿದ್ದು ಹೆಚ್ಚಿನ ತಾಪಮಾನ ಮತ್ತು ಮಳೆಯಿಂದ ಗುರುತಿಸಲ್ಪಡುತ್ತದೆ. ಐದನೆಯ ಪ್ರಶ್ನೆ, ಮಣ್ಣು ಕಡಿತ ಎಂದರೇನು? ಆಪ್ಷನ್ ಎ ಮಣ್ಣಿನ ಹೆಚ್ಚಳ, ಆಪ್ಷನ್ ಬಿ ಮಣ್ಣು ಜಾರಿಕೆ, ಆಪ್ಷನ್ ಸಿ ಮರ ನೆಡುವಿಕೆ, ಆಪ್ಷನ್ ಡಿ ಭೂಕಂಪ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣು ಜಾರಿಕೆ. ಮಣ್ಣು ಕಡಿತ ಎಂದರೆ ಮಣ್ಣಿನ ಮೇಲಿನ ಫಲವತ್ತಾದ ಪದರ ಸವೆದು ಹೋಗುವುದು, ಅಂದರೆ ಮಣ್ಣಿನ ಮೇಲಿನ ಪದರ ಗಾಳಿ. ಆರನೆಯ ಪ್ರಶ್ನೆ, ಭೂಮಿಯ ಆಕಾರ ಯಾವುದು? ಆಪ್ಷನ್ ಎ ಸಂಪೂರ್ಣ ಗೋಳಾಕಾರ, ಆಪ್ಷನ್ ಬಿ ಸಮತಳ, ಆಪ್ಷನ್ ಸಿ ಉಬ್ಬಿದ ಗೋಳಾಕಾರ, ಆಪ್ಷನ್ ಡಿ ಸೀಮಿತ ವಿಸ್ತಾರ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಉಬ್ಬಿದ ಗೋಳಾಕಾರ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಸಮಭಾಜಕ ವಲಯದಲ್ಲಿ ಉಬ್ಬಿರುತ್ತದೆ ಮತ್ತು ಧ್ರುವಗಳ ಬಳಿ ಚಪ್ಪಟೆಯಾಗಿರುತ್ತದೆ. ಏಳನೆಯ ಪ್ರಶ್ನೆ, ಭಾರತದ ನೈಜ ಮಧ್ಯ ಬಿಂದು ಎಲ್ಲಿದೆ? ಆಪ್ಷನ್ ಎ ಭೂಪಾಲ್, ಆಪ್ಷನ್ ಬಿ ನಾಗ್ಪುರ್, ಆಪ್ಷನ್ ಸಿ ಮಿರ್ಜಾಪುರ್, ಆಪ್ಷನ್ ಡಿ ಧನಬಾದ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ನಾಗ್ಪುರ್. ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ್ ನಗರವನ್ನು ಹೆಚ್ಚಾಗಿ ಭಾರತದ ಭೌಗೋಳಿಕ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಎಂಟನೆಯ ಪ್ರಶ್ನೆ, ರೇಗಿಸ್ತಾನ ಪ್ರದೇಶದಲ್ಲಿ ಕಾಣುವ ಮಣ್ಣು ಯಾವುದು? ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಮರಳು ಮಣ್ಣು, ಆಪ್ಷನ್ ಡಿ ನದಿ ಮಣ್ಣು. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಮರಳು ಮಣ್ಣು. ಮರಳು ಮಣ್ಣು ಎಂದರೆ ಮಣ್ಣಿನ ಒಂದು ಪ್ರಕಾರ. ಇದರಲ್ಲಿ ಮುಖ್ಯವಾಗಿ ಮರಳು ಕಣಗಳು ಇರುತ್ತವೆ. ಒಂಬತ್ತನೆಯ ಪ್ರಶ್ನೆ, ಗಂಗಾ ನದಿ ಯಾವ ಸಮುದ್ರದಲ್ಲಿ ಸೇರ್ಪಡೆಯಾಗುತ್ತದೆ? ಆಪ್ಷನ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ಬಿ ಬಂಗಾಳ ಕೊಲ್ಲಿ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ಡಿ ಅಟ್ಲಾಂಟಿಕ್ ಸಮುದ್ರ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳ ಕೊಲ್ಲಿ. ಗಂಗಾ ನದಿಯು ಬಂಗಾಳ ಕೊಲ್ಲಿಯಲ್ಲಿ ಸೇರ್ಪಡೆಯಾಗುತ್ತದೆ. ಗಂಗಾ ನದಿ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಗೆ ಹರಿಯುತ್ತದೆ. ಹತ್ತನೆಯ ಪ್ರಶ್ನೆ, ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಅರಿಸ್ಟಾಟಲ್, ಆಪ್ಷನ್ ಬಿ ಹೆರೋಡೋಟಸ್, ಆಪ್ಷನ್ ಸಿ ಪಟೋಲಮಿ, ಆಪ್ಷನ್ ಡಿ ಎರಟೋಸ್ಥಾನಿಸ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಡಿ ಎರಟೋಸ್ಥಾನಿಸ್.
ಗ್ರೀಕ್ ದೇಶದ ಭೂಗೋಳಶಾಸ್ತ್ರಜ್ಞ ಎರಾಟೋಸ್ಥಾನಿಸ್ ಇವರು ಪ್ರಪಂಚದ ಮೊದಲ ನಕ್ಷೆ ತಯಾರಿಸಿದ್ದು ಮತ್ತು ಅಧಿಕ ವರ್ಷದ ಪರಿಕಲ್ಪನೆ ನೀಡಿದವರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.